ಹಜ್ರತ್ ಸೈಯದ ಫಿರ್ತಿ ಬೀಬಿ ಮಾ ಸಾಹೇಬ್ ಉರುಸ್ ಮುಬಾರಕ್. ಹೌದು ವೀಕ್ಷಕರೇ, ಹಾವೇರಿ ಜಿಲ್ಲೆ ಸವಣೂರು ಪಟ್ಟಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ಹಜ್ರತ್ ಸೈಯದ ಫಿರ್ತಿ ಬೀಬಿ ಮಾ ಸಾಹೇಬ್ ಉರುಸ್ ಮುಬಾರಕ್ ಕಾರ್ಯಕ್ರಮವನ್ನು ಇಂದು ಸಂಜೆ ಸುಮಾರು 6 ಗಂಟೆಗೆ ನೆರವೇರಿಸಲಾಯಿತು. ಈ ಉರುಸ್ ಮುಬಾರಕ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ 111 ದೀಪಗಳನ್ನು ಹಚ್ಚಿ ಬೆಳಗಿಸುವ ಮೂಲಕ ಆಚರಿಸಲಾಯಿತು. ಈ ದೀಪ ಹಚ್ಚುವ ಕಾರ್ಯಕ್ರಮವನ್ನು ಸುಮಾರು ವರ್ಷದಿಂದ ಮಾಡುತ್ತಾ ಬಂದಿರ್ತಾರೆ. ಇದರ ಪ್ರಮುಖ ವಿಶೇಷತೆ ಏನೆಂದರೆ, ಭಕ್ತರು ತಮ್ಮ ಜೀವನದಲ್ಲಿ ಇದ್ದಂತಹ ತೊಂದರೆಗಳು ದೂರವಾಗಲಿ ಎಂದು ತಮಗೆ ಒದಗಿದ ಸಂಕಷ್ಟಗಳು ಹಾಗೂ ಹೆಣ್ಣು ಮಕ್ಕಳಿಗೆ ಇದ್ದಂತಹ ಸಮಸ್ಯೆಗಳು ನಿವಾರಣೆಯಾಗಲೆಂದು ದೀಪವನ್ನು ಹಚ್ಚುತ್ತಾರೆ. ಈ ದರ್ಗಾವು ಸವಣೂರಿನ ಮೇನ್ ಮಾರ್ಕೆಟ್ನಲ್ಲಿ ಇದೆ. ಆದ್ದರಿಂದ ಎಲ್ಲ ಸವಣೂರಿನ ಅಂಗಡಿ ವ್ಯಾಪಾರಸ್ಥರು, ಹಿಂದೂ ಮುಸ್ಲಿಂ ಹಾಗೂ ಎಲ್ಲ ಧರ್ಮದವರು ಮುಂಜಾನೆ ದರ್ಗಾಕ್ಕೆ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಿ ಅಂಗಡಿಯನ್ನು ತೆರೆಯುತ್ತಾರೆ. ಮತ್ತೊಂದು ವಿಶೇಷತೆ ಏನೆಂದರೆ, ಸುಮಾರು ವರ್ಷದಿಂದ ಸವಣೂರಿನ ಎಲ್ಲ ವಾಹನದ ಮಾಲೀಕರು ತಮ್ಮ ತಮ್ಮ ವಾಹನಗಳನ್ನು ಪ್ರತಿ ಗುರುವಾರ ಈ ದರ್ಗಾಕ್ಕೆ ತಂದು ದರ್ಗಾದ ಉದಾನ್ ಮೂಲಕ ಲೋಬಾನ್ ಹಾಕಿಕೊಂಡು ಮಾ ಸಾಹೇಬರ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗುತ್ತಾರೆ. ಮತ್ತು ಪ್ರತಿ ಗುರುವಾರ ಮಾರ್ಕೆಟಿನಲ್ಲಿ ಇದ್ದಂತಹ ಅಂಗಡಿಗಳಿಗೆ ಉದ್ದಾನ್ ಮುಖಾಂತರ ಲೋಬಾನವನ್ನು ಹಾಕಿಕೊಂಡು ಎಲ್ಲ ಅಂಗಡಿಗಳಲ್ಲಿ ಲೋಬಾನ ಹಾಕಿಕೊಂಡು ಲೋಬಾನಿನ ಹಬೆಯನ್ನು ನೀಡುವ ಮೂಲಕ ಆಶೀರ್ವಾದವನ್ನು ಪಡೆದುಕೊಳ್ತಾರೆ. ಮತ್ತು ಎಲ್ಲ ಹೆಣ್ಣು ಮಕ್ಕಳು, ತಾಯಂದಿರು, ಅಕ್ಕ ತಂಗಿಯರು ತಮ್ಮ ತಮ್ಮ ಬೇಡಿಕೆಯನ್ನು ಇಟ್ಟುಕೊಂಡು ಮಾ ಸಾಹೇಬ್ ದರ್ಗಾಕ್ಕೆ ಭೇಟಿ ನೀಡಿ ಮಾ ಸಾಹೇಬ್ ದರ್ಗಾಕ್ಕೆ ಬೆಳ್ಳಿ ನೀಡುವ ಮೂಲಕ ತಮ್ಮ ಮನದಲ್ಲಿರುವಂತಹ ಇಷ್ಟಾರ್ಥವನ್ನ ಹಾಗೂ ಸಂಕಷ್ಟವನ್ನ ದೂರ ಮಾಡಲಿ ಎಂದು ಬೇಡಿಕೊಳ್ತಾರೆ. ಈ ದರ್ಗಾದ ಒಳಗೆ ಅದ್ಭುತವಾದ ಗಾಜಿನ ತುಕಡಿಯ ಮೂಲಕ ಖುರಾನಿನ ಆಯತದಿಂದ ಅಲಂಕಾರ ಮಾಡಲಾಗಿದ್ದು, ಇದರ ಇನ್ನೊಂದು ಪ್ರಮುಖ ವಿಶೇಷತೆಯಾಗಿದೆ. ನೋಡಿ, ಇದು ಎಂಥ ಭಕ್ತಿ, ವಿಶ್ವಾಸ, ಪ್ರೀತಿ, ಶ್ರದ್ಧೆ. ಇವರು ಸವಣೂರಿನಲ್ಲಿ ಹಮಾಲಿ ಕೆಲಸವನ್ನ ಮಾಡುವವರು. ಇವರೆಲ್ಲರೂ ಶ್ರೀಮಂತರಲ್ಲ, ಆದರೆ ಈ ಮಾ ಸಾಹೇಬ್ ಆಶೀರ್ವಾದದಿಂದ ಜೀವನದಲ್ಲಿ ಎಲ್ಲವನ್ನೂ ಅಂದರೆ ಸುಖ, ಶಾಂತಿ, ನೆಮ್ಮದಿ, ಅತಿ ಹೆಚ್ಚು ದುಡಿಮೆಯನ್ನ ಇವರ ಆಶೀರ್ವಾದದಿಂದ ಪಡೆದುಕೊಂಡಿದ್ದಾರೆ. ಆ ದೇವರ ಹೆಸರಿನಲ್ಲಿ ಮಾ ಸಾಹೇಬ್ ಹಮಾಲರ ಕಮಿಟಿ ಎಂಬ ಹೆಸರನ್ನು ಇಟ್ಟುಕೊಂಡು ಆ ಕಮಿಟಿಯ ಸದಸ್ಯರು ಕೂಡಿಕೊಂಡು ತಮ್ಮ ತಮ್ಮ ಬೇಡಿಕೆಯನ್ನ ಈಡೇರಿಸುವ ಭರವಸೆಯಿಂದ ಸುಮಾರು 6,50,000 ರೂಪಾಯಿ ಖರ್ಚು ಮಾಡಿ ಆಕರ್ಷಿತವಾಗಿ ಅಲಂಕಾರವನ್ನ ಮಾಡಿಸಿದ್ದಾರೆ. ಈ ಅದ್ಭುತವಾದ ಅಲಂಕಾರ ಮಾಡಿದಂತಹ ಅಮೀರ್ ಫಯಾಜ್ ಪಟೇಲ್ ಖಾದ್ರಿ ಮುಂಬೈನಿಂದ ಬಂದು ತಮ್ಮ ಕಲೆಯನ್ನ ಪ್ರದರ್ಶಿಸಿದ್ದಾರೆ. ಆ ವ್ಯಕ್ತಿಗೆ ನಮ್ಮ ಜೀವನದ ನೆರಳು ವಾಹಿನಿ ವತಿಯಿಂದ ಧನ್ಯವಾದಗಳನ್ನು ಕೋರುತ್ತೇವೆ. ಈ ಸಂದರ್ಭದಲ್ಲಿ ಪುಗರಾಗಳು ಕೂಡಿಕೊಂಡು ರಾತಿ ಹೇಳುವ ಮುಖಾಂತರ ಫಾತಿಹಾ ಖಾನಿಯನ್ನ ಮಾಡಲಾಯಿತು. ಈ ಉರುಸಿನ ಕಾರ್ಯಕ್ರಮದಲ್ಲಿ ರಬ್ಬಾನಿ ಬ್ಯಾಂಡ್ ಕಂಪನಿ ವತಿಯಿಂದ ಕವಾಲಿ ಹಾಡುವ ಮೂಲಕ ಮತ್ತು ಪುಖರ, ರಾತಿಬಾ ಹಾಗೂ ರಿವಾಯತ್ ಪದಗಳನ್ನು ಹಾಡುವ ಮೂಲಕ ಮತ್ತು ಕುದುರೆ ದೇವರ ಕವಾಲಿ ಹೇಳುವಾಗ ಕುಣಿದಾಡಿದ್ದು ವಿಶೇಷವಾಗಿತ್ತು. ಹೀಗಾಗಿ ಈ ಉರುಸ್ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಮಾಡಲಾಗುತ್ತದೆ ಎಂದು ದರ್ಗಾ ಕಮಿಟಿಯವರು ಜೀವನದ ನೆರಳು ಸುದ್ದಿವಾಹಿನಿಗೆ ತಿಳಿಸಿದ್ದಾರೆ. ಮುನಾ ಗೌಡ್ಗೇರಿ ಜೊತೆ ಪ್ರಶಾಂತ್ ಮುಗಳಿ, ಜೀವನದ ನೆರಳು ನ್ಯೂಸ್ ಹಾವೇರಿ. ಮುಂದೆ ಲೈಟಿಂಗ್ ಅದ ಎಷ್ಟು ದಿನ ಆತು ನೀವು ಮಾಡಾತು ಏನ ಲೈಟಿಂಗ್ ಈ ಲೈಟಿಂಗ್ ಬಂದು 5 ವರ್ಷ ಆತು. ಲೈಟಿಂಗ್ ಅದ Thank you.
दमोजे बगीचे में पृथ्वी माता है माँ मुस्कुराती चले दमोजे बगीचे में पृथ्वी माता है माँ मुस्कुराती चले गिरे हुए रहमत के फूल हम सब में उतारते चले देखिए लगन मालूम है सभी तो सुन रहे हे बाबा ये इजाजत है हे बच्चे लगा सुनो सुने देखो निगाहे दुनियों में काफी देखिए बड़े पीछे बचाओ तुम्हारे रहे बर किसी बीमार मेरे तस्वर में आ रहे हैं नजर की मेराज हो रही है वो अपना जलवा दिखा रहे हैं वो अपना है वो अपना जलवा दिखा रहे हैं वही सुना है वो अपने आप अली का सब खाल उतार अली का सब खाल उतार हमारे मुल्लावर की तरफ घर की तरफ देख रहे हैं हम देख ना पाओगे तुम देख रहे हैं पृथ्वी माँ सब घर के तरफ देख रहे हैं पृथ्वी माँ सब घर के तरफ देख रहे हैं हर कोई तेरे रोजे का मंगता है आज भी हर कोई तेरे रोजे का मंगता है आज भी तेरी सगावतों का भी चर्चा है आज भी गौसलवारा पंजतन की भीख है मेरे नाम रफी पे तरफ करो काटे घर लागे रखो पंजतन की भीख है मेरे
तमाम लोगों से गुजारिश की जा रही है। अस्सलाम वालेकुम रहमतुल्लाहि व बरकातहू। ढकला ढकली कहीं के उनके बारगाह में खड़े होके अल्लाह रब्बुल इज्जत से उनके वसीले से दुआ करें और हमारी जायज़ मुरादों के पूरे होने के लिए अल्लाह की बारगाह में सब जरूर हो जाए। यही वो लम्हात हैं। बाकी शोर शराबा तो कुछ काम आने वाली चीज़ है नहीं है। ये बाजार नहीं है, ये एक वलिया की बारगाह है। रसूल की नस्ल है ये, जिनका कलमा पढ़कर हम अपने आप को मुसलमान कहते हैं। रसूल करीम के खानदान की ये शख्सियत है। तो मेरे दो शेर सुनिएगा, रसूल के लिए पहला शेर और दूसरा शेर माँ के लिए। सुनिए वाला कि झुलस जाती थी जब इंसानियत रंगी बहारों में, झुलस जाती थी जब इंसानियत रंगी बहारों में, वो जलती धूप में आया सुलगते रेतदारों में, वो जलती धूप में आया सुलगते रेतदारों में। ये कैसी जिंदगी देखूं मैं तेरे जान इशारों में, मनो मिट्टी तले होकर भी है जिंदा मज़ारों में, जिंदा मज़ारों में। और जिंदी माँ के सामने खड़े हैं और फरिश्ते वासिया अर्श भी है मकान, तुम पे लाखों दरूद और लाखों सलाम। अर्श के वासिया अर्श ही है मकान, तुम पे लाखों दरूद और लाखों सलाम। जब निचार हुई आप पर मुक्तदी हर नबी तुम नबी के गुलाम, तुम पे लाखों दरूद और लाखों सलाम। आसमान पर तुम्हारा निगाह नाम, तुम पे लाखों दरूद और लाखों सलाम। दुश्मनों के बदन
नात लिख लिख के पढ़ता रहूं हर घड़ी, ये करम है तुम्हारा मेरी Sallallahu